ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಟಾಪಿಕ್ ಇಂಡಿಯನ್ ಲಾಕ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಮಾರ್ನಿಂಗು ರೆಗ್ಯುಲರಾಗಿ ಏನು ಮಾಡ್ತೀನಿ ಅದ್ರ ಬಗ್ಗೆನ ಸುಮ್ಮನೆ ಒಂದು ವೀಡಿಯೋ ಮಾಡೋಣ ಅಂತ ಬಂದೆ. ಈ ವಿಡಿಯೋ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ನಾವು ಬೆಳಗ್ಗೆ ಬರ್ತಿದ್ದಂಗೆ 6 ಗಂಟೆ ಹಾಗೆ ಬಂದು ಹೂವು ಬಿಡಿಸ್ತಾ ಇರ್ತೀವಿ. ಪ್ರತಿದಿನ ಮಾಡೋವಂಥ ಕೆಲಸ. ಹೂವು ತೊಗೊಂಡ್ರೆ ನಿಮಗೆ ಡೈಲಿ ಬರ್ತಾ ಇರುತ್ತೆ, ಒಂದಿನ ಅಂತೀನಿಲ್ಲ. ಮಳೆ ಜಾಸ್ತಿ ಬಂದಿಲ್ಲ ಅಂದರೆ ರೋಗ ಆಟೋಮೆಟಿಕ್ ಬಂದುಬಿಡ್ತವೆ ಗಿಡಗಳಲ್ಲಿ. ಯಾವ ಇದೆ ಹೂವಿನದ್ರಲ್ಲೆಲ್ಲ ಎಲ್ಲದರಲ್ಲೂ ಹಾಗೇ. ಹೂವು ಈ ಥರ ವೈಟಾಗಿ ಬಂದಿರುತ್ತೆ, ಇದನ್ನು ನಾವು ಬಿಡಿಸ್ಕೊಳ್ತಾ ಇರೋದು. ಕೈಯಲ್ಲಿ ಹಿಡ್ಕೊಂಡು ಬಿಡಿಸ್ಬೇಕಿದು. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಮೊಬೈಲ್ ಕ್ಯಾಮ್ರಾ ಕೈಯಲ್ಲಿ ಇಟ್ಕೊಂಡು ಬಿಡಿಸ್ತಾ ಇದ್ದೀನಿ. ಈಗ ಒಂದೊಂದೇನು ಬಿಡಿಸ್ಕೋಬೇಕು. ಜಾಸ್ತಿ ಜ್ವರ ಬಿಡಿಸ್ಬಿಟ್ರೆ ಹೂವಿನ ಮೊಗ್ಗು ಬಿಡುತ್ತೆ. ಹೂವಿನ ಮೊಗ್ಗು ಹೋಗ್ಬಿಟ್ರೆ ಹೂವು ಬರೋಲ್ಲ, ಕಟ್ಟಾಗಿಬಿಡುತ್ತೆ. ಸುಮ್ಮನೆ ಹಾಗೆ ಸ್ಮೂತಾಗಿರುತ್ತದು. ನಿಧಾನಕ್ಕೆ ಅನ್ಕೋಬೇಕು. ಈ ಹೂವಿನರಲ್ಲಿ ಕೆಂಪು ರೋಗ ಬಂದಿದೆ ಗರಿಗಳಲ್ಲಿ. ಆ ಗರಿಗಳಲ್ಲಿ ಕೆಂಪು ರೋಗ ಬಂತು ಅಂದರೆ ಹೂವು ಚೆನ್ನಾಗಿ ಬರೋದೂ ಇಲ್ಲ. ಅದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು, ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಮತ್ತೆ ಇನ್ನೊಂದು ಸಲ ಬಂದಿದೆ ನೋಡಿ. ಹೀಗೆ ಅದು ಬರ್ತಾ ಇರುತ್ತೆ, ನಾವು ಔಷಧಿ ಹೊಡಿತಾ ಇರಬೇಕು. ಈ ಥರ ಅಡ್ಲಿರೋ ಹೂವನ್ನು ತಗೊಳ್ಳೋದಿಲ್ಲ. ತಗೊಂಡೋದ್ರೂ ಅಲ್ಲಿ ಸೈಡ್ಗೆ ಹಾಕ್ಸ್ಬಿಡ್ತಾರೆ. ಅದಕ್ಕೆ ಈ ಹೂವನ್ನು ತಗೊಂಡೋಗಲ್ಲ. ಈ ಹೂವನ್ನು ಹಿಂಗೆ ಕಟ್ ಮಾಡಿ ಈಗ ಹಾಕ್ತೀವಿ. ಇನ್ನಂದರೆ ಮನೆಗೆ ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಮಾರ್ನಿಂಗ್ ಟೈಮ್ ನೋಡಿ ಪಕ್ಷಿಗಳ ಸೌಂಡ್ ಹೇಗೆ ಬರ್ತಾಯಿದೆ ಅಂತ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಸೌಂಡು. ಕೇಳಿಸ್ಕೊಳ್ಳಿ ಒಂದು ಸಲ. ಪಕ್ಷಿಗಳು ಕೂಡ ತುಂಬ ಇದ್ದಾವೆ ನೋಡಿ, ಅಲ್ಲಿ ಎಷ್ಟೊಂದಿದ್ದಾವೆ ನೋಡಿ. ಕ್ಯಾಮ್ರಾ ಕ್ಲಾರಿಟಿ ಕಡಿಮೆ ಇದೆ, ತುಂಬ ಇದ್ದಾವೆ ಅಲ್ಲಿ ಪಕ್ಷಿಗಳು. ಹೂವು ಬಿಡಿಸ್ಕೊಂಡು ಬ್ಯಾಗ್ ತುಂಬೋದಾದ್ಮೇಲೆ ಎಲ್ಲ ಒಂದು ಚೀಲಕ್ಕೆ ತಗೊಬಂದು ಹಾಕ್ತೀವಿ. ಹೀಗೆ ಹೂವು ಬಿಡಿಸಿದ್ದೆಲ್ಲ ಆಯಿತು. ಎಲ್ಲ ಒಂದು ಅರ್ಧ ಚೀಲ ಆಗಿದೆ ಹೂವು ಎಲ್ಲನೂ. ಎಲ್ಲ ಒಂದು 7 kg 8 kg ಬರುತ್ತೆ ಹೂವು. ಈಗ ಕಡಿಮೆ ಆಗಿದೆ. ಶ್ರಾವಣ ಬರೋ ಟೈಮ್ಗೆಲ್ಲ ಹೂವು ಕಡಿಮೆ ಆಗುತ್ತೆ, ರೇಟು ಚೆನ್ನಾಗಿರುತ್ತೆ. ಈಗೆಲ್ಲ 60-70 ಆಗಿದೆ ರೇಟು ಶ್ರಾವಣ ಇರೋದ್ರಿಂದ. ಸ್ನೇಹಿತರೆ, ವಿಡಿಯೋ ನೋಡೋದ್ರಲ್ವ, ಪ್ರತಿದಿನ ಬೆಳಿಗ್ಗೆ ಬಂದು 6 ಗಂಟೆಗೆ ಬಂದುಬಿಟ್ಟು ನಾವು ಸುಗಂಧಿ ಹೂವನ್ನು ಬಿಡಿಸ್ಬಿಟ್ಟು ಮಾರ್ಕೆಟಿಗೆ ತೊಗೊಂಡು ಹೋಗ್ತೀವಿ. ಒಂದೊಂದು ದಿನ ರೇಟ್ ಇರುತ್ತೆ, ಒಂದೊಂದು ರೇಟ್ ಇರೋದಿಲ್ಲ. ಹಬ್ಬಗಳ ಟೈಮಲ್ಲಿ ಬಂದಾಗ, ಶ್ರಾವಣ ಟೈಮಲ್ಲಿ, ಕಾರ್ತಿಕ ಮಾಸ ಬಂದಾಗ ಸ್ವಲ್ಪ ರೇಟ್ ಹೋಗುತ್ತೆ. ನಾನು ಡೈಲಿ ಬಂದು ಮಾಡೋ ಕೆಲಸ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ನಿಮ್ಮ ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆಯದಾಗಲಿ.